ಸೆಂಟ್ರಲ್ ರೋಡ್ ಇಂದ ಮೊದಲು 25 ಮೀಟರ್ ಅಂತ ಇತ್ತು, ಈಗ 40 ಮೀಟರ್ ಅಂತ ಮಾಡಿದ್ದಾರೆ ಸ್ಟೇಟ್ ಅಲ್ಲಿ. ಸರ್ಕಾರ ಯಾರಿರ್ತದೆ, ಸರ್ಕಾರ ಪರವಾಗಿನೇ ಮ್ಯಾಕ್ಸಿಮಮ್ ಅಧಿಕಾರಿಗಳು ನಡೆಸ್ಕೊಂಡು ಹೋಗುವಂಥದ್ದು ಅದು ಲೋಕಾರೂಢಿ ಮಾತು. ಸ್ವಲ್ಪ ನಾಲೆಜ್ ಇಟ್ಕೊಂಡು ಮಾತಾಡ್ಬೇಕಾಗಿರುವಂಥದ್ದು ಗಣೇಶ್ ಕುಮಾರ್ ಸಂಧು. ವಿಶ್ವನಾಥ್ ಸಾಹೇಬರು ಅವರು ಏನು ಆರೋಪ ಮಾಡಿದ್ದಾರೆ ಅದು 100ಕ್ಕೆ 100 ಸುಳ್ಳಿನ ಆರೋಪ ಮಾಡಿದ್ದಾರೆ. ಈ ಮೂರು ಪಕ್ಷದಲ್ಲೂ ಎಲ್ಲೂ ಸ್ಥಾನಮಾನಗಳು ಕರೆಕ್ಟಾಗಿ ಇಲ್ಲದೆ ಅತಂತ್ರವಾಗಿ ಏನಾರ ಅಳ್ಳೋಮಳ್ಳ ಆಗ್ಬಿಟ್ಟಿದಾರ ನನಗೆ ಗೊತ್ತಿಲ್ಲದೆ ಅಂತ. ಅವರು ಹಿತ್ತಾಳೆ ಕಿವಿ ಯಾವಾಗ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. 4ನೇ ಕ್ಲಾಸಲ್ಲಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಇಲ್ಲಿಗೆ ಇರಲಿಲ್ಲ, ಬೆಂಗಳೂರಲ್ಲಿ ಮುಳುಗ್ಬಿಟ್ಟಿದ್ದೆ. ಮಾಧ್ಯಮದಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಗಳು ನನ್ನ ಶ್ರೀಮತಿಯವ್ರ ಮೇಲೆ ಹಾಗೂ ಮಂಜಣ್ಣವ್ರ ಮೇಲೆ ಏನು ಆರೋಪಗಳು ಬಂದಿದೆ ಅದಕ್ಕೆ ಕ್ಲಾರಿಟಿಯಾಗಿ ನಿಕ್ಷೇಪಪಾತವಾಗಿ ಕೊಡೋದಕ್ಕೆ ನಾನು ಇವತ್ತು ದಿನ ಇಲ್ಲಿಗೆ ಬಂದಿದ್ದೀನಿ. ಎಲ್ಲರಿಗೂ ಅನ್ನಿಸ್ಬೋದು ಯಾತಕ್ಕೆ ಒಬ್ಬರೇ ಬಂದು ಕೂತಿದ್ದಾರೆ ಅಂದ್ಬಿಟ್ಟಿದ್ದಾರೆ. ಯಾತಕ್ಕೆ ನಾನು ಒಬ್ಬರೇ ಬಂದು ಕೂತಿದ್ದೀನಿ ಅಂತಂದರೆ ಇದು ಪ್ಯೂರ್ಲಿ ನನ್ನ ಶ್ರೀಮತಿಯವ್ರ ಮೇಲೆ ಹಾಗೂ ಅಣ್ಣನ ಮೇಲೆ ಬಂದಿರೋ ಅಂಥ ಆರೋಪ ಆಗಿರೋದ್ರಿಂದ ನಾನು ನನ್ನ ಕುಟುಂಬದ ಪರವಾಗಿ ನಾನು ಒಬ್ಬನೇ ಬಂದು ಕೂತ್ಕೊಂಡು ಪತ್ರಿಕಾ ಗೋಷ್ಠಿಯನ್ನು ಮಾಡ್ತಾಯಿದ್ದೀನಿ. ಇದರ ಬಗ್ಗೆ ಭಾಳಷ್ಟು ವಿಷಯಗಳನ್ನ ಮುಕ್ತವಾಗಿ ಅಂದರೆ ಬಾಯಿಗೆ ಫಿಲ್ಟ್ರ್ ಇದ್ದಂಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದೆರಡು ವರ್ಡ್ಗಳು ಏನಾರ ವ್ಯತ್ಯಾಸ ಏನಾರ ಆಯಿತು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ. ಮೊದಲಿಗೆ ವಿಶ್ವನಾಥ್ ಸಾಹೇಬರು ಅವರು ಏನು ಆರೋಪ ಮಾಡಿದ್ದಾರೆ ಅದು 100ಕ್ಕೆ 100 ಸುಳ್ಳಿನ ಆರೋಪ ಮಾಡಿರೋಂಥದ್ದು. ಸೊ ವಿಶ್ವನಾಥ್ ಅವ್ರ ಬಗ್ಗೆ ನಮಗೆ ಭಾಳ ಅಪೂರ್ವವಾದ ಅಮೋಘವಾದ ಭಾಳ ಗೌರವ ಇದೆ. ಯಾತಕ್ಕೆ ಅಂತಂದರೆ ನಾನಾಗ್ಬೋದು, ನಮ್ಮ ಮನೆಯವರಾಗ್ಬೋದು, ಎಲ್ಲರೂ ಅವ್ರನ್ನ ಒಂದು ಆದರ್ಶ ಪುರುಷ ಅಂತ ನಾವು ಅಂದ್ಕೊಂಡಿದ್ದೀವಿ. ಅವರ ಬರವಣಿಗೆಗಳು, ಅವರು ಬಂದಂಥ ದಾರಿ ಎಲ್ಲರೂ ನಾವು ನೋಡಿಕೊಂಡೇ ಬೆಳೆದಂಥವ್ರು. ಅವರ ಹೋರಾಟದ ಕಿಚ್ಚುಗಳು ಹೆಂಗಿತ್ತು ಏನು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗೆ ನಾವು ಅದನ್ನು ನೋಡಿದ್ದೀವಿ, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಓಡಾಡಿದ್ವಿ. ಅವರ ಆದರ್ಶಗಳನ್ನ ನಾವು ಪಾಲನೆ ಮಾಡಬೇಕು ಅಂದ್ಬಿಟ್ಟಿದ್ದನ್ನೇ ಕೆಲವು ಅವರ ಗೈಡ್ಲೈನ್ಸ್ಗಳನ್ನು ಎಲ್ಲರೂ ತೊಗೊಂಡಿರೋಂಥವ್ರು. ಬಟ್ ದುರಾದೃಷ್ಟ ಏನು ಅಂತಂದರೆ ನಾನು ಅವರ ಅಭಿಮಾನಿಯಾಗಿ ಈಗ ಅವರ ವಿರುದ್ಧನೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಭಾಳ ಒಂದು ದುರಂತದ ವಿಚಾರ ಇದು. ಯಾಕೆಂದರೆ ಅವರು ನಿಲುವುಗಳೇನಿತ್ತು, ಅವರ ಸಿದ್ಧಾಂತಗಳೇನಿತ್ತು ಮೊದಲಿಗೆ ಭಾಳ ಹಿಂದಿನ ಕಾಲದಿಂದನೂ ನಮ್ಮ ತಂದೆಯವರ ಕಾಲದಿಂದನೂ ನೋಡ್ಕೊಂಡು ಬಂದಿರೋದು ನಾವು. ಅವ್ರ ನಿಲುವುಗಳನ್ನೆಲ್ಲನೂ ಈಗ ಅದು ಚೇಂಜ್ ಆಗಿದೆ. ಯಾಕೆ ಚೇಂಜ್ ಆಗಿದೆ ಅನ್ನೋದು ನನಗಂತೂ ಅರ್ಥ ಆಗ್ತಾಯಿಲ್ಲ. ಯಾಕೆಂದರೆ ಅವರ ವಯಸ್ಸಿನ ಕಾರಣಕ್ಕೋ ಅಥವಾ ರಾಜಕೀಯವಾಗಿ ಮೂರು ಪಕ್ಷದಲ್ಲೂ ಎಲ್ಲೂ ಸ್ಥಾನಮಾನಗಳು ಕರೆಕ್ಟಾಗಿಲ್ಲದೆ ಅತಂತ್ರವಾಗಿ ಏನಾರ ಅಳ್ಳೋಮಳ್ಳ ಆಗ್ಬಿಟ್ಟಿದಾರ ನನಗೆ ಗೊತ್ತಿಲ್ಲದೆ ಇರೋಂಥ ವಿಚಾರ. ಬಟ್ ಒಂದಂತೂ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಹಿತ್ತಾಳೆ ಕಿವಿ ಯಾವಾಗ ಮಾಡಿಕೊಂಡ್ರು ಅಂತ ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವ್ರದ್ದು ಯಾವತ್ತೂ ಆ ಥರ ಪ್ರವೃತ್ತಿ ಇರಲಿಲ್ಲ, ಆ ಥರ ಅವರ ಜವಮಾನನೇ ಅಲ್ಲ. ನೋಡಿದಂಗೆ ನಿಮ್ಮ ಪತ್ರಿಕೆಯಲ್ಲಿ ಬಂದಾಗ ವಿಡಿಯೋಗಳಲ್ಲಿ ನೋಡಿದಾಗ ಅವರ ಅಕ್ಕಪಕ್ಕದಲ್ಲಿ ರಾಹು ಕೇತುಗಳಿದ್ರಲ್ಲ, ಅವ್ರಗಳ ಮಾತುಗಳನ್ನ ನಂಬ್ಕೊಂಡ್ಬಿಟ್ಟಿದ್ದೇನೆ, ಕರೆಕ್ಟಾಗಿ ಸ್ಟಡಿ ಮಾಡ್ದೇನೆ ಅವ್ರುಗಳು ಪತ್ರಿಕಾಗೋಷ್ಠಿ ಮಾಡಿದ ಅಂಥದ್ದು. ಅದಕ್ಕೆ 100% ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆಂದರೆ ಅವರ ಆರೋಪ ಏನಿದೆ, ಕಾಫಿ ವರ್ಕ್ಸು ಜಾಗದಲ್ಲ, ಅಂದರೆ ಕಾಫಿ ವರ್ಕ್ಸ್ ಅನ್ನೋದಕ್ಕಿಂತ ಅವ್ರು ಹೇಳ್ತಾ ಇರೋದು ಒಂದು ಸರ್ಕಾರಿ ಜಾಗನ ಕಬಳಿಕೆ ಮಾಡ್ತಾ ಇದ್ದಾರೆ ಮಂಜುನಾಥ್ ಹಾಗೂ ಪುಷ್ಪಾ ಅಮರನಾಥ್ ಅವರು ಅಂದ್ಬಿಟ್ಟಿದ್ದಾರೆ. ಅವ್ರಿಗೆ ಒಂದು ಸ್ವಲ್ಪ ಅಕ್ಕಪಕ್ಕದಲ್ಲಿ ಇರೋರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರಿಗೇನಾರ ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಏನಂತ ಏನಾರ ಇದ್ದರೆ ಅವರು ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ಗಳನ್ನ ಕರೆಕ್ಟಾಗಿ ನೋಡಬೇಕಾಗಿರೋಂಥದ್ದು. ಡಾಕ್ಯುಮೆಂಟೇಷನ್ನ ಪರಿಶೀಲನೆ ಮಾಡಿಬಿಟ್ಟಿದ್ದೇನೆ ಆರೋಪ ಮಾಡಬೇಕು. ಸುಮ್ಮನೆ ತೇಜೋವಧೆ ಮಾಡೋದಲ್ಲ, ಕೂತ್ಕೊಂಡ್ಬಿಟ್ಟಿದ್ದೇನೆ ಬಾಯಿಗೆ ನಾಲಿಗೆ ಇಲ್ಲಿ ಮೂಳೆ ಇಲ್ಲ ಅಂದ್ಬಿಟ್ಟಿದ್ದೇನೆ ಏನೋ ಮಾತಾಡೋದಕ್ಕೆ ಅಂತಲ್ಲ. ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ, ಹಂಗೆ ಅಂದ್ಬಿಟ್ಟಿದ್ದೇನೆ. ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲೂ ಹೇಳ್ಬಿಟ್ಟಿದ್ದೇನೆ ಗಾಳಿ ಗುಂಡೋಡಿ ಅಂತ ಕೆಲಸಗಳು ಮಾಡ್ಕೊಂಡು ಇವ್ರುಗಳು ಸುಮ್ಮನೆ
ಪಬ್ಲಿಸಿಟಿಗೋಸ್ಕರ ಸುಮ್ಮನೆ ನಾವೇನೋ ವಿರೋಧ ವ್ಯಕ್ತಪಡಿಸಲೇಬೇಕು. ಮಂಜಣ್ಣನ ವಿಚಾರ ಮಾತಾಡಿಲ್ಲ ಅಂದರೆ ನಮಗೆ ದಿನ ಅನ್ನ ಕರಗೋದಿಲ್ಲ ಅನ್ನೋ ವಿಚಾರದಲ್ಲಿ ಮಾತಾಡಬೇಕು ಅಂದ್ಕೊಂಡೇ ಕೂತ್ಕೊಂಡಿರ್ತಾರೆ ಇವರೆಲ್ಲ. ಸೊ ನಾನು ಅಕ್ಕಪಕ್ಕ ಕೂತಿರೋಂಥದ್ರಲ್ಲಿ ಒಬ್ಬ ಬಂದ್ಬಿಟ್ಟಿದ್ದಾನೆ 101%. ಅವನು ಸುಳ್ಳು ಸತ್ಯನೇ. ಅವ್ನು ಮಾತಾಡೋದು ಉಸಿರಾಡೋದೇನೂ ಸುಳ್ಳೆ. ಅವ್ನ ಮನೆ ದೇವರೇ ಸುಳ್ಳು ಒಬ್ಬಂದು. ಇನ್ನಿಬ್ರು ಕೂತ್ಕೊಂಡಿದ್ದಾರೆ ಜಾತಿ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜೀವನ ಮಾಡ್ತಾ ಇರೋಂಥವ್ರು. ಅಂಥವ್ರ ವಿಚಾರದಲ್ಲಿ ವಿಶ್ವನಾಥ್ ಸಾಹೇಬರು ಅವ್ರನ್ನ ಮಾತುಗಳನ್ನ ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅವ್ರ ಪತ್ರಿಕೆಯನ್ನು ಮಾಡ್ತಾ ಗೋಷ್ಠಿ ಮಾಡಿರೋ ಅಂಥದ್ದು ಭಾಳ ವಿಷಾದನೀಯ. ಸಾಹೇಬರಿಗೆ ನಮ್ಮ ಕುಟುಂಬದ ಬಗ್ಗೆ ಆಗಿಂದಲೂ ಗೊತ್ತಿರೋ ಅಂಥದ್ದು. ರಾಜಕೀಯವಾಗಿ ನಮ್ಮಿಂದಲೂ ಅವ್ರಿಗೆ ಸಹಾಯ ಆಗಿದೆ, ಅವರಿಂದಲೂ ನಮಗೆ ಸಹಾಯ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಫ್ರೀ ಆಗಿದ್ದಾರೆ ಅಂದ್ಬಿಟ್ಟಿದ್ದಾನೆ, ಬಂದ್ಬಿಟ್ಟಿದ್ದಾರೆ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡೋದು ಸುಮ್ಮನೆ ನನ್ನ ಶ್ರೀಮತಿಯವ್ರ ಮೇಲ್ಗಡೆ. ಯಾಕೆಂದರೆ ಶ್ರೀಮತಿಯವರು ಇವತ್ತಿನ ದಿನ ಸ್ಟೇಟ್ ಲೆವೆಲಲ್ಲಿ ಸ್ಟೇಟ್ ಮಿನಿಸ್ಟರ್ ರ್ಯಾಂಕಿಂಗಲ್ಲಿ ಬೆಳೀತಾ ಇದ್ದಾರೆ. ಅವರು ಮಂಜಣ್ಣನೂ ಅಷ್ಟೇ ಸರ್ಕಾರದ ಒಂದು ಭಾಗವಾಗಿ ಹುಣಸೂರಿನ ಮನೆ ಮಗನಾಗಿ ಹುಣಸೂರಿನ ಕಷ್ಟ ಸುಖಗಳಿಗೆ ಅವರು ಸ್ಪಂದಿಸ್ಕೊಂಡು 20 ವರ್ಷದಿಂದನೂ ಮನೆ ಮಠನೂ ಮರೆತು ದುಡಿತಾ ಇರೋಂಥವ್ರಿಗೆ ಸುಮ್ಮನೆ ಏನೋ ಆರೋಪಗಳು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾಕೆಂದರೆ ಅವ್ರುಗಳಿಗೆ ಏನೂ ಸಿಗ್ತಾ ಇಲ್ಲ ವಿರೋಧವಾಗಿ ಮಾತಾಡೋದಕ್ಕೆ ಏನೂ ಸಿಗ್ತಾ ಇಲ್ಲ. ಅವ್ರಿಗೆ ವಿಶ್ವನಾಥ್ ಸಾಹೇಬ್ರಿಗಾಗ್ಬೋದು, ಅವ್ರು ವಿರೋಧವಾಗಿ ಕೂತಿರೋಂಥವ್ರಾಗ್ಬೋದು, ಅವ್ರಿಗೆ ಇದು ಮಾಡಬೇಕಾಗ್ತದೆ. ಅದಕ್ಕೇನೇ ನಾನು ಖಂಡಿತವಾಗ್ಲೂ ಇದನ್ನು ವಿರೋಧನೆ ಮಾಡ್ತೀನಿ. ಖಂಡಿತವಾಗಿ ಅವ್ರಿಗೆ ತಿಳುವಳಿಕೆ ಮಾಧ್ಯಮದ ಮುಖಾಂತರನೇ ತಿಳಿಸ್ಬೇಕು ಅಂತ ನನ್ನ ಮನವಿಯನ್ನು ಮಾಡ್ತೀನಿ. ಈಗ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಲೈಸೆನ್ಸ್ ಕೊಡೋದಕ್ಕೆ ನನಗೆ ಬೇಕಾಗಿರೋದು ಅಗ್ರಿಮೆಂಟ್ ಒಂದೇನೇ. ಎಲ್ಲಿಗೆ? ನಗರಸಭೆಗೆ ಬೇಕಾಗಿರೋಂಥದ್ದು. ನಾನು ಕಾಫಿ ವರ್ಕ್ಸ್ ಜಾಗಕ್ಕೆ ನಿಮ್ಗೆಲ್ಲರಿಗೂ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಾವು ಹುಣಸೂರಲ್ಲೇ ಇಲ್ಲಿ ದುಡ್ಡು ಬೆಳೆದಿರೋ ಅಂಥದ್ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಕಾಫಿ ವರ್ಕ್ಸ್ಗೆ 32 ಎಕರೆ ಜಾಗ ಇದೆ. 32 ಎಕರೆ ಜಾಗದಲ್ಲಿ 100 ಮಂದಿ ಬಾಡಿಗೆದಾರರುಗಳಿದ್ದಾರೆ. ಇಲ್ಲ, 32 ಎಕರೆ 1932 ಪರ್ಚೇಸ್ ಮಾಡಿರೋ ಅಂಥ ಜಾಗ 32 ಎಕರೆ. ಇರ್ಬೋದು, ನನಗೆ ಗೊತ್ತಿರೋ ಮಾಹಿತಿ ಅಷ್ಟೇ ಇದೆ 32 ಎಕರೆ ಅಂತ. ಅದರ ಬಿಡಿ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ನಾನು ಸರ್ವೆ ನಂಬರ್ 28 ಬಗ್ಗೆ ಮಾತ್ರ ಮಾತಾಡ್ತೀನಿ. 7 ಎಕರೆ 10 ಗುಂಟೆ ಇದರಲ್ಲಿ ಅದು ಖಾಲಿ ಇತ್ತು. ಕೆಲವು ಬಿದ್ದೋಗಿರೋ ಅಂಥ ಮನೆಗಳಿತ್ತು. ಅಂಥ ಜಾಗನ ನಾನು ಅಪ್ಲಿಕೇಶನ್ ಹಾಕಿದ್ವಿ. ಸಂಭ್ರಮ ಆ್ಯಡ್ಸ್ ಆ್ಯಂಡ್ ಇವೆಂಟ್ಸ್ ಪರವಾಗಿ ಅಪ್ಲಿಕೇಶನ್ ಹಾಕಿದಾಗ ಕಾಫಿ ವರ್ಕ್ಸ್ ಅವರು ನಮಗೆ 30,000 ಅಡಿಗಳಷ್ಟು ಜಾಗನ ಮಾರ್ಕ್ ಮಾಡಿಬಿಟ್ಟಿದ್ದಾನೆ, ಕೊಟ್ಟರು ನಮಗೆ. ಇಲ್ಲಿ ನೀವು ಕಟ್ಕೊಳ್ಳಿ, ಹಳೆ ಮನೆಗಳಿದೆ, ಹಳೆ ಮನೆಗಳನ್ನ ಡೆಮಾಲಿಷನ್ ಮಾಡ್ಕೊಳ್ಳಿ, ನೀವು ಕಟ್ಕೊಳ್ಳಿ ಅಂತಂದು. ಇಲ್ಲಿ ಮಾಲೀಕಂಗೂ ಬಾಡಿಗೆದಾರರಿಗೆ ಆಗಿರೋ ಅಂಥ ಒಪ್ಪಂದನ ನಾನು ತೊಗೊಂಡೋಗ್ಬಿಟ್ಟಿದ್ದೇನೆ. ನ್ಯಾಯಬದ್ಧವಾಗಿ ಕಾನೂನು ರೀತಿಯಲ್ಲಿ ನಗರಸಭೆಗೆ ಅಗ್ರಿಮೆಂಟ್ ಕಾಪಿ ಕೊಟ್ಟೆ. ಅಗ್ರಿಮೆಂಟ್ ಕಾಪಿ ಕೊಡ್ತಿದ ಮೇಲೆ ಲೈಸೆನ್ಸ್ ಕೊಡೋ ಅಂಥ ಜವಾಬ್ದಾರಿ ನಗರಸಭೆದು. ನಗರಸಭೆ ತಪ್ಪೇನಿದೆ? ಅಂಥದ್ರಲ್ಲಿ ಸರ್ಕಾರಿ ಜಾಗನ ಇನ್ನೊಬ್ರು ಜಾಗನ ನಾನು ಯಾಕೆ ಅಕ್ವೈರ್ ಮಾಡ್ಕೊಳಕ್ಕೆ ಹೋಗ್ಲಿ? ನಮಗೆ ನೆಸಿಟಿನೇ ಇಲ್ಲ. ಎಕ್ಸ್ಪೆಷಲಿ ನಮ್ಮ ಕುಟುಂಬಕ್ಕಂತೂ ನೆಸಿಟಿ ಇಲ್ಲ. ನಾವು ಸ್ನೇಹಜೀವಿ ಸಂಸ್ಥೆ ಕಟ್ಕೊಂಡು ಸ್ನೇಹಜೀವಿ ಸಂಸ್ಥೆಯಿಂದ 1000 ಜನಕ್ಕೆ ನಾವು ಸಾಕ್ತಾ ಕೂತಿದ್ದೀವಿ ಇಲ್ಲಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಮಂಜಣ್ಣ ಸ್ನೇಹಜೀವಿ ಸಂಸ್ಥೆ ಕಟ್ಟಿದಾಗಿಂದ ಎಷ್ಟು ಸೋಷಲ್ ಸರ್ವಿಸ್ಗಳು ಮಾಡಿದ್ದೀವಿ ಅಂತೇಳಿ. 400 ಚಿಲ್ಲರೆ ಮಕ್ಕಳುಗಳಿಗೆ ಕೂತ್ಕೊಂಡು ಫ್ರೀಯಾಗಿ CET ನೀಟದ ಎಜುಕೇಷನ್ನ ಕೊಟ್ಟಿರೋಂಥ ಮಂಜಣ್ಣ ಅವರು 100 ಚಿಲ್ಲರೆ ಜನಗಳಿಗೆ ಅಗ್ನಿಪತ್ಗೆ ಎಂಟ್ರಿ ಕೊಡಿಸಿದ್ರು, ಟ್ರೈನಿಂಗ್ಗಳನ್ನ ಕೊಡಿಸ್ಬಿಟ್ಟಿದ್ದೇನೆ, ಕಳಿಸಿರೋ ಅಂಥದ್ದು. ಇವತ್ತು ಸೋಷಲ್ ಸರ್ವಿಸ್ ನಡೆಸ್ತಾ ಇದ್ದೀವಿ ನಾವು. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಲಕ್ಷಾಂತರ ಜನಕ್ಕೆ ವರ್ಷಕ್ಕೊಂದ್ಸತಿ ಊಟ ಅಂತ ಹಂಚುತ್ತಾ ಇದ್ದೀವಿ. ಯಾರ ಹತ್ರ ಒಬ್ಬರ ಹತ್ರ ಕಲೆಕ್ಷನ್ ಮಾಡ್ಬಿಟ್ಟು ಹಾಕ್ತಾ ಇದೀವ? ಇಲ್ವಲ್ಲ. ಅದಿರಲಿ ಸರ್, ನೆಕ್ಸ್ಟ್ ಅದಕ್ಕೆ ಬರ್ತೀನಿ ನಾನು. ಇನ್ನೊಂದು ಇದೆ, ಅದು ಮಾತಾಡೋಂಥ ವಿಚಾರ. ಸರ್ಕಾರ ನ್ಯಾಯಬದ್ಧವಾಗಿ ನಗರಸಭೆ ಕೊಟ್ಟಿರೋಂಥ ಡಾಕ್ಯುಮೆಂಟ್ಸ್ ಇದು ಒಂದು. ಇದರಲ್ಲೂ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಸರ್, ನಾನು ಇಲ್ಲಿ ಏನಾರ ಅವ್ರಿಗೆ ನಗರಸಭೆಗೆ ನಾನೇನಾರ ತಪ್ಪು ಮಾಹಿತಿ ಕೊಟ್ಟು ನಿಮಗೆ ಒಂದು ಕಾಪಿ ಕೊಟ್ಟಿದ್ದಾರೆ ನೋಡಿ ಸರ್, ಅವರು ಡಾಕ್ಯುಮೆಂಟೇಶನ್ ನಿಮಗೆ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಏನೋ ಅಫಿಡೇವಿಟ್ ಕೊಟ್ಟಿದ್ದಾರೆ ನಗರಸಭೆಯಿಂದ, RTI ಇಂದ ತೆಗೆದುಬಿಟ್ಟಿದ್ದೇನೆ. ಅಫಿಡೇವಿಟ್ ಕೊಟ್ಟಿದ್ದಾರೆ ಸರ್, ಪ್ರಮಾಣ ಪತ್ರ ಅರ್ಜಿದಾರರ ಘೋಷಣೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರೋ ಕಾಪಿ ಇದು, ನಾನು ತಂದಿರೋ ಕಾಪಿ ಅಲ್ಲ ಇದು.
ಅದರಲ್ಲೂ ನೀವು ಅಡ್ರೆಸ್ ನೋಡಿ ಸರ್, ಏನು ಸ್ಥಳ ವಿಳಾಸ ಸರ್ವೆ ನಂಬರ್ 28 ಅಂತಲೇ ಕೊಟ್ಟಿದ್ದೀವಿ ನಾವು. ನಾವೇನೋ ಸರ್ವೆ ನಂಬರು ಗುಣೇಶ್ವರ ಕಾವಲ್ ಮೈದಾನ ಅಂತ ಕೊಟ್ಬಿಟ್ಟಿದ್ದೇನೆ, ನಾವೇನು ವ್ಯಾಪಾರ ಮಾಡ್ತಾ ಇರೋದೆಲ್ಲ. ಅಲ್ಲಿ ಅವ್ರು ಕೊಟ್ಟಿರೋ ಕಾಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ, ನಿಮಗೆ ಕೊಟ್ಟಿರೋಂಥ ಕಾಪಿ. ಅದನ್ನು ಘೋಷಣೆ ಮಾಡಿದ್ದೀವಿ ನಾವು. ಅಷ್ಟು ಎಲ್ಲಿ ಏನಂತೇವೆ ಅರ್ಜಿದಾರರ ಘೋಷಣೆ ಪತ್ರ ಇದು ಕೊಟ್ಟ ಮೇಲೇ ಅವರು ಕೊಡೋ ಅಂಥದ್ದು. ಅವರೇನು ಮುಟ್ಟಾಡ್ರ ಸರ್, ಅವ್ರನ್ನು ಸ್ಕೂಟಿನಿ ಮಾಡೇನೇ ಕೊಟ್ಟಿರ್ತಾರೆ ನಗರಸಭೆಯವರು. ಇವ್ರಿಗೆ ಏನೋ ಬಂದಿದ್ದು ತೋರಿಸ್ಬಿಟ್ಟಿನೇ ಮಾತಾಡಬೇಕು ಅಂದ್ಬಿಟ್ಟಿದ್ದೇನೆ ಮಾಡೋ ಅಂಥ ಕೆಲಸಗಳನ್ನ ಮಾಡಿದ್ದಾರೆ. 100% ಜಿನಿಯನು 30,000 ಅಡಿಗೆ ನಾನೇನು ಇದು ಮಾಡ್ತಾ ಇದ್ದೀನಿ, ಅದಕ್ಕೆ ಬಾಡಿಗೆ ಕಟ್ಕೊಂಡು ನನ್ನ ಪರವಾಗಿ ಇದು ಮಾಡ್ತಾ ಇದ್ದೀನಿ. ಅವೆಲ್ಲ ಅವ್ರಿಗೆ ಗೊತ್ತಿಲ್ಲದಿರೋ ಮಾಹಿತಿನೂ ಕೊಡ್ತೀನಿ ನಾನೀಗ. ಯಾಕೆಂದ್ರೆ ಅವ್ರು ಅಂದ್ಕೊಂಡಿರೋದು ಏನು ಅಂತಂದರೆ 30,000ನ 34,000 ಬಾಡಿಗೆ ಕೊಡ್ತಾ ಇದ್ದೀವಿ ಅಂತ. ನಾನು ಕೊಡ್ತಾ ಇರೋದು 57,000 ಬಾಡಿಗೆ. 57,000 ಬಾಡಿಗೆ ಕೊಡ್ತಾ ಇದ್ದೀನಿ. ಅದು GST ಸೇರಿ 36,000 ಸಮಥಿಂಗ್ ಹಾಕಿದ್ದಾರೆ. ಅದು 57,000ಕ್ಕೆ ಹೋಗಿದೆ ಸರ್. ಅಡಿಗೆ ₹1 ತರ ಅಡಿಗೆ ₹1 ಥರನೇ ಕೊಡ್ತಾ ಇದ್ದೀವಿ. ಅದು ಎವ್ರಿ ಇಯರ್ ಎನ್ಹಾನ್ಸ್ಮೆಂಟ್ ಆಗುತ್ತೆ, ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಎನ್ಹಾನ್ಸ್ಮೆಂಟ್ ಎಲ್ಲ ಆದಮೇಲಿಂದ 57,000 ಪ್ಲಸ್ GST ಬಂದಿದೆ. ಇದು ಅದನ್ನ ಬಿಟ್ವೀನ್ ಕಾಫಿ ವರ್ಕ್ಸ್ ಆ್ಯಂಡ್ ಅಸ್ ಅದು ಬೇರೆಯವ್ರಿಗೆ ಅದಕ್ಕೆ ಏನು ಕ್ಲಾರಿಫಿಕೇಶನ್ ಕೊಡಬೇಕು ಅಂತಿಲ್ಲ, ನಮಗೆ ಸಂಬಂಧ. ಅವ್ರು ಫ್ರೀಯಾಗಿ ಕೊಟ್ಟಿದ್ರೂ ಅದನ್ನೇನು ರಾಜಾರೋಸವಾಗಿ ಹೇಳ್ಕೊಳ್ಳೋ ಅಂಥ ವಿಚಾರ ಏನಲ್ಲ. ದಟ್ ಈಸ್ ನಾಟ್ ಎ ಇಶ್ಯೂ. ಬಾಡಿಗೆ ವಿಚಾರ ಇಸ್ ನಾಟ್ ಎ ಇಶ್ಯೂ. ಅದರಿಂದ ಇವ್ರು ಏನೇನು ಆರೋಪಗಳು ಮಾಡಿದ್ದಾರೆ 101% ಟೋಟಲಿ ಸುಳ್ಳು ವಿಚಾರ. ಟೋಟಲ್ ಆಗಿ ನಾವು ಕಾನೂನು ರೀತಿಯಲ್ಲಿ 101% ಕ್ರಮಬದ್ಧವಾಗಿ ಬಿಸ್ನೆಸ್ ನಡೆಸ್ಕೊತಾ ಹೋಗ್ತಾ ಇರೋ ಅಂಥ ವಿಚಾರ. ಈಗ ಮುಂದುವರೆದು ಏಕರಾಬನ್ನ ಸ್ವಾಧೀನದಲ್ಲಿ ಯಾರಿರ್ತಾರೆ ಅವ್ರಿಗೆ ಅರ್ಜೆಂಟ್ ಅನಿಸಿಲ್ಲ, ಅದಕ್ಕೋಸ್ಕರ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕೊಂಡಿಲ್ಲ ಅವರು. ಈಗ ಅವ್ರು ಆಲ್ರೆಡಿ ಲಾಸ್ಟ್ ಮಂತ್ ಇವ್ರು ಪತ್ರಿಕೆ ಹೇಳಿಕೆ ಮಾಡಿದ್ರು ಅಂದ್ಬಿಟ್ಟಿದ್ದೇನೆ ಇದು ಮಾಡ್ತಾ ಇದ್ದಾರೆ ಅಂತಲ್ಲ. ಲಾಸ್ಟ್ ಮಂತಿಂದ ನಾವು ಡಿಮ್ಯಾಂಡ್ ಮಾಡಿದ್ವಿ, ಬಾಡಿಗೆದಾರರುಗಳು ಅಲಿನೇಷನ್ ಮಾಡಿಕೊಡಿ ನಮಗೆ, ನಾವು 10 ವರ್ಷ ನಮಗೆ ಲೀಸ್ ಅಗ್ರಿಮೆಂಟ್ ಮಾಡಿಕೊಡಿ, ನಾವು ಬ್ಯಾಂಕ್ಗೆಲ್ಲ ಲೋನ್ಗೆ ಹೋಗಬೇಕು ಅಂತ ನಾವು ಡಿಮ್ಯಾಂಡ್ ಮಾಡಿದ್ಮೇಲೆ ಅವ್ರುಗಳು ಇವತ್ತಿನ ದಿನ ಸರ್ವೆಗೆ ಹೋಗಿದ್ದಾರೆ. ಸರ್ವೆಗೆ ಲಾಸ್ಟ್ ಮಂತೇ ಹೋಗಿದ್ದಾರೆ. ಸರ್ವೆ ಹಾಕಿ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಸರ್, ಸರ್ವೆಗೆ ಅರ್ಜಿ ಹಾಕಿರೋ ಅಂಥದ್ದು ಕೊಟ್ಟಿದ್ದೀನಿ ನೋಡಿ. ಸರ್ವೆಗೆ ಸರ್ವೆ ಮಾಡಿಬಿಟ್ಟಿದೆ. ನಾವು ಇಲ್ಲಿ ನೋಡಿ, ಇಲ್ಲಿ ಕ್ಲಿಯರ್ ವರ್ಡಲ್ಲಿ ಕೊಟ್ಟಿದ್ದಾರೆ, ಟಿಪ್ಪಣಿ ರೆಡಿ ಮಾಡಿಕೊಡಿ ನಮಗೆ ಮನುಷ್ಯನ ನಂತರ ಅಲಿನೇಷನ್ ಹಂತಕ್ಕೆ ಅರ್ಜಿ ಸಲ್ಲಿಸುತ್ತೇವೆ ಅಂತಲೂ ಹೇಳಿದ್ದಾರೆ ಕ್ಲಿಯರ್ ಆಗಿ. ವರ್ಡ್ ಹೇಳ್ತಾ ಇದ್ದೀವಿ ಸರ್, ಲೈನಲ್ಲಿ ನೋಡಿ. ಯಾವಾಗ ಜೂನಲ್ಲೇ ಕೊಟ್ಟಿರೋ ಅಂಥದ್ದು ಇದು. ಇವರೇನು ಮೊನ್ನೆ ಮಾಡ್ಬಿಟ್ರೆ ಅಂತ. ಇದು ಯಾಕೆ ಕೊಟ್ಟರು ಕಾಫಿ ವರ್ಕ್ಸ್ ಅವರು ಅಂತಂದರೆ, ನಾವು ಡಿಮ್ಯಾಂಡ್ ಮಾಡಿದ್ವಿ ನಮಗೆ ಅಲಿನೇಷನ್ ಪ್ರಾಪರ್ಟಿ ಕೊಡಿ, ಕಮರ್ಷಿಯಲ್ ಆಗಿ ನಮಗೆ ಮಾಡಿಕೊಡಿ, ನಾವು ಬ್ಯಾಂಕ್ ಲೋನ್ಗೆ ಹೋಗ್ಬೋದು, 10 years ಲೀಸ್ ಅಗ್ರಿಮೆಂಟ್ ಮಾಡಿಕೊಟ್ರೆ ಈಗಿರೋದು ಬಾಡಿಗೆ ಕರಾರು ಪತ್ರ ನಮಗೆ ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಆಗುತ್ತೆ.